ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿದ್ಯಾ ಮೇಲೆ ದೊಡ್ಡ ದಾಳಿಯನ್ನ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಈಶ್ವರಿ. ಹಾಗಿದ್ರೆ ವಿದ್ಯಾ ಕಥೆಯನ್ನೇ ಮುಗಿಸುವುದಕ್ಕೆ ಮುಂದಾಗ್ಬಿಟ್ರೆ ಈಶ್ವರಿ ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾ ಮತ್ತೆ ಭದ್ರನನ್ನ ಒಂದು ಮಾಡಬೇಕು ಅಂತ ಹೇಳಿ ಸರಿತಾ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಸರಿತಾ ಅವ್ರಿಗೆ ವಿದ್ಯಾ ಎಲ್ಲಾ ವಿಷಯ ಕೂಡ ಗೊತ್ತಿದೆ. ಹಾಗಾಗಿ ಇಲ್ಲಿ ಭದ್ರನ ಹತ್ರ ಆಕೆ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯವನ್ನ ಹೇಳಬೇಕು ಅಂತ ತಿಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಬಟ್ ಅಷ್ಟರಲ್ಲಿ ಈಶ್ವರಿ ಬಂದಿದ್ರಿಂದ ಈಶ್ವರಿ ಮುಂದೆ ಸತ್ಯ ಹೇಳೋದು ಬೇಡ ಅಂತ ಸರಿತಾ ತೀರ್ಮಾನ ಮಾಡ್ಕೋತಾರೆ. ಹಾಗಾಗಿ ಇಲ್ಲಿ ಈಶ್ವರಿಗೆ ಡೌಟ್ ಬರುತ್ತೆ, ಏನೋ ವಿಷಯ ಇದೆ ಅಂತ ಹೇಳಿ. ಹಾಗಾಗಿ ಚೌಲೇಗೌಡ್ರ ಹತ್ರ ಹೋಗಿದ್ದೆ, ಏನಾದರೂ ವಿಷಯ ಮುಚ್ಚಿಡ್ತಿದ್ರೆ ಹೇಳ್ಬಿಡು, ಆಮೇಲೆ ದೊಡ್ಡ ತೊಂದರೆ ಆಗ್ಬಿಡತ್ತೆ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇಲ್ಲಿ ಈಶ್ವರಿಯನ್ನ ನಂಬೋದಕ್ಕೆ ರೆಡಿನೇ ಇಲ್ಲ ವಿದ್ಯಾ ತಂದೆ. ಹಾಗಾಗಿ ನಿಮ್ಮಂಥವ್ರನ್ನ ಯಾವುದೇ ಕಾರಣಕ್ಕೂ ನಾನು ನಂಬೋದಿಲ್ಲ, ಅಂಥದ್ದು ಏನೂ ಕೂಡ ಇಲ್ಲ, ನನ್ನ ಮಗಳು ಬದುಕು ನಾನು ಜೀವ ಇರೋ ತನಕ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಇವ್ನಿಗೆ ಎಷ್ಟು ಕೊಬ್ಬು ಅಂತ ಈಶ್ವರಿ ಅನ್ಕೋತಾರೆ. ಜೊತೆಗೆ ಸರಿತಾ ಇದ್ದಾಳಲ್ವಾ, ಅವಳ ಹತ್ರನೇ ಕೇಳಿ ತಿಳ್ಕೊತೀನಿ ಅಂತ ಅನ್ಕೋತಾರೆ. ಬಟ್ ಸರಿತಾ ಅವ್ರಂತೂ ತುಂಬಾ ಬುದ್ಧಿವಂತರು. ಈಶ್ವರಿ ಏನು ಹೇಳಿದ್ರು ಕೂಡ ಸತ್ಯವನ್ನಂತೂ ಬಾಯ್ ಬಿಡುವುದಿಲ್ಲ. ಇದರ ನಡುವೆ ಸುರಭಿ ಹತ್ರ ವಿದ್ಯಾ ತಂಗಿ ಹೋಗಿದೆ, ನನ್ನ ಅಕ್ಕ ತುಂಬಾ ಬುದ್ಧಿವಂತೆ, ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ, ಹಾಗೆ ಹೀಗೆ ಅಂತ ಹಾಡಿ ಕೊಂಡಾಡಿರ್ತಾರೆ. ಆಗ ರೂಮಿಗೆ ಹೋದಂತ ವಿದ್ಯಾ, ನಿಜಕ್ಕೂ ನನಗೆ ಮೆಡಿಕಲ್ ಮಾಡಬೇಕು ಅನ್ನುವ ಆಸೆ ಇದೆ, ಅದೇ ನನ್ನ ಕನಸು ಧ್ಯೇಯ ಅಂತ ಹೇಳ್ತಾರೆ. ಅಲ್ಲಿ ಒಂದು ನೈಟಿ ಇರುತ್ತೆ, ಆ ನೈಟಿನ ನೋಡಿ ವಿದ್ಯಾಗೆ ತುಂಬಾ ಇಷ್ಟ ಆಗುತ್ತೆ, ಬೇಕಾ ತಗೊಳ್ಳಿ ಹಾಕೊಳ್ಳಿ ಅಂತ ಹೇಳಿ ಸುರಭಿ ಕೊಟ್ಬಿಡ್ತಾಳೆ. ಹಾಗಾಗಿ ಆ ಒಂದು ನೈಟಿಯನ್ನ ಹಾಕೊಂಡಿದ್ದೆ ಇಲ್ಲಿ ಭದ್ರನ ರೂಮ್ಗೆ ಬಂದಿದ್ದಾಳೆ. ಈ ಕಡೆ ಭದ್ರ ಆಲ್ರೆಡಿ ಮೊಬೈಲ್ ಅನ್ನ ನೋಡ್ಕೊಂಡು ಯಾವ್ದೋ ಜೋಕ್ ನೋಡ್ಕೊಂಡು ನಗ್ತಾ ಇದ್ರು. ಅದರ ನಡುವೆ ವಿದ್ಯಾ ಬಂದದ ನಿಜಕ್ಕೂ ಕಳೆದು ಹೋಗ್ತಿದ್ದಾರೆ. ವಿದ್ಯಾ ನೈಟಿಯಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ. ಅದನ್ನ ನೋಡಿದಂತಹ ಭದ್ರ ಕಳೆದು ಹೋಗಿದೆ, ಏನ್ ಕೌಟ್ರೆ ಹಾಗೆ ತಿನ್ಕೊಳ್ಳೋ ಹಾಗೆ ನೋಡ್ತಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ನಾನು ಅಂತ ಹೇಳ್ತಿದ್ದಾಳೆ. ಈ ಕಡೆ ನಿಜಕ್ಕೂ ಕಳೆದು ಹೋಗಿರ್ತಕ್ಕಂಥ ಭದ್ರ ಆಲ್ರೆಡಿ ಏನಾಗ್ತದೆ ನನಗೆ ಅಂತ ಹೇಳಿ ಎಚ್ಚೆತ್ಕೊಂಡ್ಬಿಡ್ತಾರೆ. ತದನಂತರ ಏನದು, ಏನ್ ಬಟ್ಟೆ ಅಂತ ಹಾಕೊಂಡು ಬಂದಿದ್ಯಾ, ನಿನಗೆ ಗೊತ್ತಿಲ್ವಾ ಈ ಬಟ್ಟೆ ಎಲ್ಲ ಹಾಕೋಬಾರ್ದು ನಮ್ಮ ಮನೆಯಲ್ಲಿ ಅಂತ ಹೇಳಿದಾಗ, ಯಾಕೆ ಗೌಡ್ರೆ ನಾನು ಎಲ್ಲರೂ ಹಾಕೊಂಡಿದ್ದೀನಿ, ನಾನು ರೂಮಲ್ಲಿ ತಾನೇ ಹಾಕೊಂಡಿದ್ದೀನಿ, ಆದ್ರೆ ಏನಿದೆ ಪ್ರಾಬ್ಲಮ್, ಯಾಕೆ ಬಿದ್ದೋಗ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯಾ ಅಂತ ಹೇಳಿ ವಿದ್ಯಾ ಕೇಳ್ತಾಳೆ. ಆ ರೀತಿ ಏನಿಲ್ಲ, ನನಗೆ ನೀನು ಈ ರೀತಿ ಎಲ್ಲ ಹಾಕೊಳ್ಳೋದು ಇಷ್ಟ ಇಲ್ಲ ಅಂತ, ಯಾಕೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ವಿದ್ಯಾ ಕೇಳ್ತಾಳೆ. ಜೊತೆಗೆ ಇಲ್ಲೆಲ್ಲಿಂದ ಸಿಕ್ತು ನಿನ್ಗೆ ಬಟ್ಟೆ ಅಂದಾಗ ಸುರಭಿ ಅವರೇ ಕೊಟ್ಟಿದ್ದು. ಸರಿ ಆಯ್ತು ಬಿಡಿ, ಇದನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಬಿಡ್ತೀನಿ ಅಂದಾಗ, ಬೇಡ ಬೇಡ ಅದನ್ನೆಲ್ಲ ಮಾಡಬೇಡ, ನಿನ್ಗೆ ಏನು ಬೇಕಿದ್ರು ಹಾಕೋ, ಆದರೆ ನೀನು ನನಗೆ ಸೀರೆಲ್ಲ ಇಷ್ಟ ಆಗ್ತೆ ಅಂದಾಗ, ಸರಿ ಆಯಿತು ಬಿಡಿ ಗೌಡ್ರೆ, ಇನ್ನು ಮುಂದೆ ನಾನು ಸೀರೆನೇ ಹಾಕೋತೀನಿ ನಿಮಗೋಸ್ಕರ, ನಿಮಗೆ ನಾನು ಸೀರೆ ತುಂಬ ಮುದ್ದ ಕಾಣಿಸ್ತೀನಿ ಅಂತ ಅನ್ಸುತ್ತೆ ಅಂದಮೇಲೆ ನಾನು ಯಾಕೆ ಹಾಕೊಳ್ಳಲ್ಲ, ಹಾಕೋತೀನಿ ಬಿಡಿ ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಅಯ್ಯೋ ಮೇಲ್ ಬಿದ್ದಂತೂ ಬರಬೇಡ, ಸೈಲೆಂಟಾಗಿ ನಿಂತ್ಕೊಂಡ್ಬಿಡು, ಹೆಂಗೆ ಬೇಕು ನೀನು ಹಂಗೆ ರೆಡಿ ಆಗು, ಏನು ಬೇಕು ಅದನ್ನು ಹಾಕೊಮ್ಮ ಅಂತ ಹೇಳಿ ಭದ್ರ ಹೇಳ್ತಾರೆ. ತದನಂತರ ಈತ ಕಡೆ ಸರಿ ಆಯಿತು, ನಾನು ಕ್ವಾಟ್ಲಿ ರೂಮ್ಗೆ ಹೋಗಿ ಮಲ್ಕೋತೀನಿ ಅಂದಾಗ, ಯಾಕೆ ಗೌಡ್ರೆ ಅಂತ ವಿದ್ಯಾ ಕೇಳ್ತಾಳೆ. ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಮಲ್ಕೋ ಅಷ್ಟೇ ಅಂತಿದ್ದಾಗನೇ ಅಲ್ಲಿ ಭೂತ ಪ್ರೇತ ಹೋಗೋ ಥರ ಕಂಡುಬಿಡುತ್ತೆ. ಈ ಕಡೆ ಭಯ ಶುರು ಆಗಿಬಿಡುತ್ತೆ ಭದ್ರಂಗೆ. ಅಯ್ಯೋ ದೆವ್ವ 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 ಅಂತ ಹೇಳಿ ಡಮಾನ್ ಅಂತ ಹೇಳಿ ವಿದ್ಯಾ ಮೇಲೆ ಬಿದ್ದುಬಿಡ್ತಾರೆ. ಹಾಗೆ ಕಣ್ಣ ಸಲಿಕೆ ಆಗತ್ತೆ. ಈ ಕಡೆ ವಿದ್ಯಾನ ನೋಡಿ ಭದ್ರ ಕಳೆದು ಹೋಗ್ತಿದ್ದಾರೆ. ಫೈನಲಿ ಮತ್ತೆ ಎಚ್ಚೆತ್ಕೋತಾರೆ. ನಂತರ ಅಯ್ಯೋ ದೆವ್ವ ಬಂದ್ಬಿಡ್ತು, ಅದಕ್ಕೋಸ್ಕರ ಬಿದ್ದುಬಿಟ್ಟೆ ಅಂದಾಗ, ನೆನ್ನೆ ನಾನು ದೆವ್ವ ಅಂತ ಹೇಳಿದೆ, ಅದನ್ನ ಮಾತ್ರ ಕೇಳಿ ಇಲ್ಲ, ಈಗ ಬೇಕು ಬೇಕು ಅಂತ ದೆವ್ವದ ಹೆಸರಲ್ಲಿ ಬೇಕು ಅಂತ ಬಿದ್ದಿದ್ದೀರಾ ಅಲ್ವಾ ಅಂತೆಲ್ಲ ವಿದ್ಯಾ ಹೇಳ್ತಾಳೆ. ಸುಮ್ಮನೆ ಏನೇನೋ ಮಾತಾಡ್ಬೇಡ, ನಾನು ಕ್ವಾಟ್ಲಿ ರೂಮಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಮತ್ತೆ ದೆವ್ವ ಬರುತ್ತೆ. ಈ ದೆವ್ವಂಗೆ ಸರಿಯಾಗಿ ಪೊರ್ಕೆ ತೊಗೊಂಡು ಮಾಡ್ತೀನಿ ಅಂದಾಗ, ಯಾಕೆ ಗೌಡ್ರೆ ಪೊರ್ಕೆ ತೊಗೊಂಡು ಹೋಗ್ತಿದ್ರ ಅಂದಾಗ, ಪೊರ್ಕೆಗೆ ದೆವ್ವಗಳು ಹೆದರ್ಕೋತಾವಲ್ವಾ, ತೊಗೊಂಡು ಹೋಗಿ ದೆವ್ವಗಳನ್ನ ಬಿಡಿಸ್ತೀನಿ ನೋಡು ಅದಕ್ಕೆ ಅಂತ ಹೇಳಿದಾಗ, ಅಯ್ಯೋ ಅದೇ ದೆವ್ವ, ನೀವೇನು ದೆವ್ವ ಬಿಡಿಸೋದು ಅದಕ್ಕೆ ಅಂತ ವಿದ್ಯಾ ಹೇಳ್ತಾಳೆ. ನಂತರ ಈ ಕಡೆ ಪೊರ್ಕೆ ತೊಗೊಂಡು ಡೋರ್ ಓಪನ್ ಮಾಡ್ತಾರೆ. ನೋಡಿದ್ರೆ ಸುರಭಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾಳೆ. ಅದನ್ನು ನೋಡಿದ್ದೆ ಮತ್ತೆ ವಾಪಸ್ ಬರ್ತಾರೆ, ಡೋರ್ ಕ್ಲೋಸ್ ಮಾಡ್ತಾರೆ. ಏನಿದು ಗೌಡ್ರೆ ಹೋಗ್ತೀನಿ ದೆವ್ವ ಬಿಡ್ಸೋಕೆ ಅಂತ ಹೇಳಿದ್ರಿ, ಮತ್ತೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ ವಿದ್ಯಾ ಕೇಳಿದಾಗ, ಅಯ್ಯೋ ದೆವ್ವ ಬಿಡ್ಸಕ್ಕೆ ಹೋಗೋಣ ಅನ್ಕೊಂಡ್ರೆ ಅದು ದೆವ್ವ ಅಲ್ಲ, ಸುರಭಿಯವರು ಅಲ್ಲಿ ಓಡಾಡ್ತಿರೋದು ಅಂತ ಹೇಳ್ತಾರೆ ಇಲ್ಲಿ ಭದ್ರ. ಹೌದಾ, ಸುರಭಿಯವರ ಓಡಾಡ್ತಿರೋದು, ಮತ್ತೆ ಕ್ವಾಟ್ಲಿ ಅಣ್ಣನ ರೂಮ್ಗೆ ಹೋಗ್ತೀನಿ ಅಂದ್ರೆ ಅಂದಾಗ, ಈಗ ಹೇಗೆ ಹೋಗೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಹೋಗೋಕ್ಕಾಗಲ್ಲ, ಆಮೇಲೆ ಡೌಟ್ ಬಂದ್ಬಿಡತ್ತಲ್ವಾ ನಾನು ರೂಮಿಂದ ಆಚೆ ಹೋದ್ರೆ, ಅದಕ್ಕೋಸ್ಕರ ನಾನು ಇಲ್ಲೇ ಉಳ್ಕೋತೀನಿ ಅಂತ ಭದ್ರ ಹೇಳ್ತಾರೆ. ಈ ಕಡೆ ಸರಿ ಆಯಿತು ಅಂತ ಹೇಳಿ ವಿದ್ಯಾ ಸ್ವರೂಪಿಗೆ ಮನಸ್ಸಲ್ಲೇ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಬಿಕಾಸ್ ಈಕೆಯಿಂದ ಇವತ್ತು ನನ್ನನ್ನು ಹಗ್ ಮಾಡಿದ್ರು ನನ್ನ ಗೌಡ್ರು ಅಂತ ಹೇಳಿ ವಿದ್ಯಾ ಖುಷಿ ಪಡ್ತಿದ್ದಾಳೆ. ಭದ್ರ ವಿದ್ಯಾನ ಹಾಗೆ ನೋಡ್ತಿದ್ದಾರೆ, ಕಳ್ಳ ನೋಡ್ತಾಳೆ, ಹಾಗೆ ಮಲ್ಕೋತಾರೆ. ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಹಬ್ಬದ ದಿನ ಬಂದೇ ಬಿಟ್ಟಿದೆ. ಹಬ್ಬದ ದಿನ ಬಂದಿರುವುದರಿಂದ ಇಡೀ ಮನೆ ಮಂದಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಕಳಶವನ್ನ ರೆಡಿ ಮಾಡ್ತಿದ್ದಾರೆ. ಅದೇ ಒಂದು ಸಮಯದಲ್ಲಿ ವಿದ್ಯಾ ಕೂಡ ಪಕ್ಕದಲ್ಲಿ ಕುತ್ಕೊಂಡಿರ್ತಾಳೆ. ಸರಿತವರು ವಿದ್ಯಾನ ನೋಡಿದೆ, ಏನಿದು ವಿದ್ಯಾ ಯಾಕೆ ಇನ್ನೂ ಕೂಡ ಮದುವೆ ಆಗಿ ಇಷ್ಟು ತಿಂಗಳ ಆದರೂ ಕೂಡ ಅರಿಶಿಣದ
ಬೊಮ್ಮನೆ ಹಾಕೊಂಡಿದ್ದಾಳೆ ಅಂತ ಹೇಳಿದಾಗ, ಅಯ್ಯೋ ಹಾಕಿದ್ವಿ, ಅದು ಶಾಸ್ತ್ರ ಸಂಪ್ರದಾಯ ಅಲ್ವಾ, ನಮ್ಮ ಮನೇಲಿ ಒಳ್ಳೆ ಮನೆಗೆ ಮದುವೆ ಆದರೆ ಹರಕೆ ತೀರಿಸ್ತೀನಿ ಅಂತ ಹೇಳಿದರು, ಹಾಗಾಗಿ ಹರಕೆ ತೀರಿಸೋಕೆ ಅಂತ ಚಿನ್ನತಾಳಿ ಹಾಕಿಬಿಡ್ವಿ ಅಂತ ವಿದ್ಯಾ ಮರ್ಯಾದೆಯನ್ನು ಮುಚ್ಕೋತಾರೆ. ನಂತರ ಸರಿ ಆಯಿತು ಬಿಡಿ, ಒಳ್ಳೆ ಗಾಳಿಗೆ ಇವತ್ತು ಹೇಗೂ ಹಬ್ಬ ಹರಿದಿನ ಇದೆ, ಹಬ್ಬದ ದಿನದಲ್ಲಿ ಭದ್ರ ಮತ್ತು ವಿದ್ಯಾಗೆ ತಾಳಿ ಹಾಕ್ಬೋದಲ್ವಾ ಅಂತ ಹೇಳಿದಾಗ, ಮನೆ ಮಂದಿ ಅಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಒಪ್ಕೊಳ್ಳಬೇಕಾಗಿದೆ, ಇಲ್ಲಾಂದರೆ ಅನುಮಾನ ಬರುತ್ತೆ ಅನ್ನೋ ಕಾರಣಕ್ಕೆ ಶಿವರಾಮೇಗೌಡರು ಒಪ್ಕೋತಾರೆ. ಈ ಕಡೆ ಮೋನಾ ಅವರಂತೂ ಹೋಗು ಈಶ್ವರಿ, ನೀನೇ ಅಲ್ವಾ ತೆಗೆದಿಟ್ಟಿದ್ದು, ಹೋಗಿ ತೊಗೊಂಡು ಬಾ ಹೋಗು ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಈಶ್ವರಿ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಬಟ್ ಆದರೂ ಕೂಡ ಏನು ಮಾಡೋದು, ಮನೆಯವರ ಮಾತಿಗೆ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಹಾಗಾಗಿ ಈಶ್ವರಿಯವರು ಕೂಡ ಹೋಗಿದ್ದ ಕಬೋರ್ಡಲ್ಲಿರ್ತಕ್ಕಂಥ ತಾಳಿಯನ್ನು ತೆಗೆದುಕೋತಾರೆ. ಅಷ್ಟರಲ್ಲಿ ಅಲ್ಲಿಗೆ ವಿದ್ಯಾ ಹೋಗ್ತಾಳೆ. ಏನು ಚಿಕ್ಕತ್ತೆ, ಅವತ್ತು ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಕುತ್ತಿಗೆಗೆ ತಾಳಿ ಬೀಳ್ಸೋಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ್ ನೀವೇ ಇವತ್ತು ನನ್ನ ಗಂಡಂಗೆ ಕೊಟ್ಟು ತಾಳಿನ ಹಾಕಿಸ್ತಾ ಇದ್ದೀರಾ, ಇದನ್ನೇ ಅಲ್ವಾ ಹೇಳೋದು ಕಾಲಚಕ್ರ ಅಂತಕ್ಕಂಥದ್ದು ಅಂತ ಹೇಳಿ ವಿದ್ಯಾ ಹೇಳ್ತಿದ್ರೆ, ಕಾಲಚಕ್ರ ಅಂತ ನೀನೇ ಹೇಳ್ತಿದ್ಯಲ್ಲ, ಇವತ್ತು ಕೆಳಗಡೆ ಇರ್ಬೋದು, ಆ ನಂತರ ಮೇಲೆ ಬರಲೇಬೇಕಲ್ವಾ ಅಂತ ಈಶ್ವರಿಯವರು ಹೇಳ್ತಾರೆ. ಹೌದು ಅತ್ತೆ, ನೀವು ಹೇಳೋದೇನೋ ಸರಿ, ಜೀವನ ಅಂತಕ್ಕಂಥದ್ರಲ್ಲಿ ಎಲ್ಲರೂ ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗೋದಿಲ್ಲ. ನೀರಿನ ಮೇಲೆ ಗುಳ್ಳೆ ಇದ್ದಾಗ ಇವತ್ತಿದ್ದಾಗ ನಾಳೆ ಇರುವುದಿಲ್ಲ, ಅದಕ್ಕೆ ಹೇಳೋದು ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು, ಅದನ್ನು ಬಿಟ್ಟು ಬೇರೆ ಏನೇನೋ ನಡ್ಕೋಬೇಡಿ, ಮಾಡಬೇಡಿ, ಅದ್ಯಾವುದು ಕೂಡ ನನ್ನ ಹತ್ರ ವರ್ಕೌಟ್ ಆಗೋದಿಲ್ಲ, ಗೊತ್ತಾಯ್ತಲ್ಲ. ಈಗ ಆಲ್ರೆಡಿ ನನ್ನ ಗಂಡನ ಮನೆಗೆ ಬರೋಕ್ಕಾಗಲ್ಲ ಅಂದರೆ, ಮನೆಗೆ ಬಂದೆ ತಾಳಿನ ಹಾಕ್ಸಲ್ಲ ಅಂದರೆ, ಇವತ್ತು ನನ್ನ ಗಂಡನೇ ನನ್ನ ಕುತ್ತಿಗೆಗೆ ತಾಳಿ ಹಾಕ್ತಿದ್ದಾರೆ, ಇದಕ್ಕಿಂತ ಗೆಲುವು ಬೇಕಾಗಿದೆಯಾ ಅಂತ ಹೇಳಿ ಎಚ್ಚರಿಸ್ತಾಳೆ. ಸರಿ ಆಯ್ತು, ಅಲ್ಲಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ, ತಡ ಮಾಡಿಬಿಡಿ, ಆದಷ್ಟು ಬೇಗ ಬನ್ನಿ, ಇಷ್ಟೊಂದೆಲ್ಲ ಉರ್ಕೋಬೇಡಿ ಅಂತ ಹೇಳಿ ವಿದ್ಯಾ ಹೇಳಿ ಹೋಗ್ತಾರೆ. ಇದ್ದ ಕಡೆ ಈಶ್ವರಿಯವರು ಸಿಡಿದು ಇಳ್ತಿದ್ದಾರೆ, ನಿಜವಾಗ್ಲೂ ಕೆಂಡಾಮಂಡಲ ಆಗ್ತಿದ್ದಾರೆ, ಕೋಪಾಗ್ನಿ ಜ್ವಾಲೆ ಕೊತ್ತ ಅಂತ ಕುದೀತಿದೆ ಅಂತಾನೆ ಹೇಳ್ಬೋದು. ತದನಂತರ ಈಶ್ವರಿಯವರು ತಾಳಿನ ತೆಗೆದುಕೊಂಡು ಬಂದು ಕೊಡ್ತಾರೆ. ಮೋನಾ ಅವರು ಮನೆಯವರು ಎಲ್ಲರನ್ನ ಕೂಡ ಇರಿಸಿ ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡಿ ಎಲ್ರಿಗೂ ಕೂಡ ಆರತಿಯನ್ನ ಕೊಡ್ತಾರೆ. ಎಷ್ಟು ದೇವ್ರುಗಳಿದಾವೆ ಈ ಮನೆಯಲ್ಲಿ ಅಂತ ಹೇಳಿ ಇಲ್ಲಿ ವಿವೇಕ್ ಹಾಗೆ ಇಬ್ರು ಕೂಡ ಹೇಳ್ತಿದ್ರೆ, ಹಳ್ಳಿ ಜನಗಳೇ ಹಾಗೆ ಎಲ್ಲ ದೇವ್ರನ್ನ ಕೂಡ ನಂಬ್ತಾರೆ, ಹಾಗಾಗಿ ಎಲ್ಲ ದೇವ್ರನ್ನ ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭದ್ರ ತಗೋಪ ಅಂತ ಹೇಳಿ ಹೇಳಿದಾಗ, ನೀವೇ ಹಾಕ್ಬಿಡಿ ವಿದ್ಯಾಗೆ ಅಂತ ಹೇಳ್ತಾರೆ. ಅದು ಹೇಗಪ್ಪ ಸಾಧ್ಯ ಆಗುತ್ತೆ, ಗಂಡ ಇದ್ದಾಗ ಬೇರೆಯವ್ರು ಹಾಕೋಕ್ಕಾಗತ್ತಾ, ನೀನೇ ಹಾಕು ಅಂತ ಹೇಳಿ ದೀನ ಬಂದವರು ಹೇಳಿದಾಗೆ ಭದ್ರ ತುಂಬಾನೇ ಪ್ರೀತಿಯಿಂದಾನೆ ವಿದ್ಯಾಗೆ ಸ್ವಲ್ಪ ಮುಜುಗರದಿಂದ ತಾಳಿಯನ್ನ ಹಾಕ್ತಾರೆ. ಮನೆಯವ್ರು ಎಲ್ಲರೂ ಮುಂದೆ ಮತ್ತೆ ವಿದ್ಯಾ ಮತ್ತೆ ಭದ್ರನ ಮದುವೆ ಆಯಿತು, ಮಗದೊಮ್ಮೆ ಅಂತಾನೆ ಹೇಳ್ಬೋದು. ತದನಂತರ ಆಯ್ತು ಕಡೆ ಈಶ್ವರಿ ಹೊರಗಡೆ ನಿಂತಿರ್ಬೇಕಿದ್ರೆ, ಮಗ 3 ಅಡಿ ಅಂತೂ ಎಷ್ಟು ಹಾರಾಡ್ತಿದ್ದಾಳೆ ಗೊತ್ತಾ, ಖಂಡಿತವಾಗ್ಲೂ ನನಗಳು ನೋಡ್ತಾ ಇದ್ರೆ ಎಷ್ಟು ಕೋಪ ಬರುತ್ತೆ ಅಂತ ಸುಭಾಷ್ ಹೇಳ್ತಿದ್ರೆ, ಅವಳ ಒಂದು ಆಟಕ್ಕೆ ಲಗಾಮು ಹಾಕೋ ಒಂದು ಸಮಯ ಬಂದೇ ಬಿಡ್ತು ಅಂತ ಹೇಳಿದ್ದೆ. ಇಲ್ಲಿ ಈಶ್ವರಿ ರೌಡಿಗೆ ಕಾಲ್ ಮಾಡ್ತಾರೆ, ಇವತ್ತು ನಾನೇ ಹೇಳೋರ ತಲೆ ನೀನು ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಸುಭಾಷ್ ಶಾಕ್ ಆಗ್ತಿದ್ದಾರೆ, ಏನವ ಮಾಡ್ತಿದ್ಯಾ ನೀನು ಅಂದಾಗ, ಇಲ್ಲ ಅವಳನ್ನ ಸಹಿಸ್ಕೊಂಡು ಸಾಕಾಗಿದೆ, ಅವಳ ಕಥೆಯನ್ನೇ ಮುಗಿಸ್ಬೇಡೋಣ ಅಂತ ಹೇಳಿ ಈಶ್ವರಿ ಹೇಳ್ತಿದ್ದಾರೆ. ಭಯಾನಕ ಒಂದು ದಾಳಿ ಆಗ್ತಿದೆ ಎಲ್ಲಿ ವಿದ್ಯಾ ಮೇಲೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.